ನಿಸರ್ಗದ ಅಚ್ಚರಿಯೇ ಹಾಗೆ. ನಾವು ಎಷ್ಟು ನೋಡ್ತಾ ಹೋದರೂ ನೋಡ್ತಾನೇ ಹೋಗಬೇಕು ಅಂತ ಹೇಳಿ ಅನಿಸುತ್ತೆ. ನಮ್ಮ ಮನೇಲಿರ್ತಕ್ಕಂಥ ಸ್ಕೂಟರಲ್ಲಿ ಒಂದು ಪುಟ್ಟ ಗುಬ್ಬಚ್ಚಿ ಒಂದು ಮೊಟ್ಟೆಯನ್ನು ಇಟ್ಟಿತ್ತು. ಆ ಮೊಟ್ಟೆ ಹೊಡೆದು ಮರಿ ಬಂದು ಅದು ಕೂಡ ದೊಡ್ಡದಾಗಿ ಆರಿ ಹೋಯಿತು. ಅದರ ಕೆಲವೊಂದು ವಿಡಿಯೋಗಳನ್ನು ನಾನಿಲ್ಲಿ ಸೆರೆ ಹಿಡಿದಿದ್ದೀನಿ, ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಅದೆಷ್ಟು ಚೆನ್ನಾಗಿ ಪ್ರತಿದಿನ ಬಂದು ಕಾವನ್ನು ಕೊಡ್ತಾಯಿತ್ತು, ಅದಕ್ಕೆ ಗುಟ್ಕಿಡ್ತಾಯಿತ್ತು, ತಂದೆ ಪಕ್ಷಿನೂ ಸಹ ಗುಟ್ಕಿಡ್ತಾಯಿತ್ತು. ಮತ್ತು ನಾವು ಯಾರಾದರೂ ಅದರ ಹತ್ರ ಹೋಗಿಬಿಟ್ರೆ ಆ ಎರಡೂ ಪಕ್ಷಿಗಳು ಜೋರಾಗಿ ಸೌಂಡ್ ಮಾಡ್ತಾಯಿದ್ವು. ನಾವು ಈ ಕಡೆ ಬಂದ ತಕ್ಷಣ ಪಕ್ಷಿಗಳು ಹೋಗಿ ತನ್ನ ಮಗುವನ್ನು ನೋಡ್ತಾ ಇತ್ತು. ಬಾಲ್ಯದಲ್ಲಿ ಅಚ್ಚರಿ ಮೂಡಿಸುವಂತಹ ಅದರ ಚೂಚು ಧ್ವನಿ ಕೇಳುತ್ತಾ ಅಷ್ಟು ಚಿಕ್ಕದಾದರೂ ಬಾನೆತ್ತರಕ್ಕೆ ಹಾರುವಂಥ ನನ್ನ ಪ್ರೀತಿಯ ಗುಬ್ಬಚ್ಚಿ, ನಾನು ನಲಿಯುತ್ತಾ ಇರುವ ದಿನಗಳೂ ಇಲ್ಲ, ಗುಬ್ಬಚ್ಚಿಯೂ ಇಲ್ಲ. ಅಂದರೆ ಆವಾಗೆಲ್ಲ ದಿನಗಳು ಎಷ್ಟು ಚೆನ್ನಾಗಿತ್ತು, ಗುಬ್ಬಚ್ಚಿಗಳು ಮನೆ ಹತ್ರ ಎಲ್ಲ ಬರ್ತಾಯಿತ್ತು. ಆದರೆ ಈಗ ಗುಬ್ಬಚ್ಚಿಗಳ ಸಂತತಿ ಕಡಿಮೆ ಆಗಿದೆ. ನಾನು ಸಹ ಇವತ್ತು ಇಷ್ಟು ಹತ್ರದಿಂದ ಮರಿಗಳ ರಕ್ಷಣೆಯನ್ನು ನೋಡಿರಲಿಲ್ಲ. ನೋಡಿದಾಗ ತುಂಬಾ ಸಂತೋಷ ಆಯಿತು. ಚಿಲಿಪಿಲಿ ಕಲರವ ಮಾಡುವ ಹಕ್ಕಿ, ದವಸ ಧಾನ್ಯಗಳ ತಂದಿದೆ ಹೆಕ್ಕಿ, ಮರಿಗಳು ಕಾದಿಹವು ಅಮ್ಮನಿಗೆ, ಬಾಯಿ ತೆರೆದು ಪ್ರೀತಿಯ ಗುಟುಕಿಗೆ. ಅದರ ಅಮ್ಮ ಅದನ್ನು ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾಯಿತ್ತು ಅಂದರೆ ಅಷ್ಟು ಚೆನ್ನಾಗಿ ಕೇರ್ ಮಾಡ್ತಾಯಿತ್ತು. ತುಂಬ ಚೆನ್ನಾಗಿ ಸಲಹಿದ್ವು. ನಾವು ಮಾತ್ರ ಅಲ್ಲ, ಪಕ್ಷಿಗಳು ಸಹ ತಮ್ಮ ಮಕ್ಕಳ ರಕ್ಷಣೆಯನ್ನು ತುಂಬ ಚೆನ್ನಾಗಿ ಮಾಡ್ತವೆ. ಮನುಷ್ಯನಿಗೆ ಪ್ರಕೃತಿಯ ಅವಶ್ಯಕತೆ ಇದೆ, ಆದರೆ ಪ್ರಕೃತಿಗೆ ಮನುಷ್ಯನ ಅವಶ್ಯಕತೆ ಇಲ್ಲ. ನೋಡಿ, ನಾವು ಪ್ರಕೃತಿಗೆ ಎಷ್ಟೊಂದು ಸಂತೋಷವನ್ನು ಕೊಡೋದು ತುಂಬ ಕಷ್ಟ. ಆದರೆ ಪ್ರಕೃತಿಯ ಒಂದು ಮರಿಯನ್ನು ನೋಡಿದಾಗಲೂ ನಮಗೆ ಎಷ್ಟೊಂದು ಆನಂದ, ಸಂತೋಷ ಎಲ್ಲ ಆಗುತ್ತೆ ಅಲ್ವಾ? ಹೌದು, ನಾವು ಆ ತಾಯ್ತನ ಅಂತಕ್ಕಂಥದ್ದು ಬೈ ಬರ್ತೆ ಬಂದಿರುತ್ತೆ ಅನಿಸುತ್ತೆ. ಹಾಗಾಗಿ ಮನುಷ್ಯರಿಗಾದರೆ ತಾಯ್ತನ ಆದಾಗ ಎಷ್ಟೊಂದು ಜನ ನೋಡ್ಕೊಳ್ತಾರೆ. ಆದರೆ ಇಲ್ಲಿ ಪಕ್ಷಿನೇ ತನ್ನ ಮರಿಯನ್ನು ಎಷ್ಟು ಚೆನ್ನಾಗಿ ಬೆಳೆಸ್ತಾ ಇದೆ. ಸಂಬಂಧಗಳು ಅಂಗೈಯಲ್ಲಿರುವ ಪುಟ್ಟ ಪಕ್ಷಿಯ ಹಾಗೆ, ಗಟ್ಟಿ ಹಿಡಿದರೆ ಸತ್ತೀತು, ಸಡಿಲವಾದರೆ ಹಾರೀತು, ಹದವರಿತು ಉಳಿಸಿಕೊಳ್ಳೋಣ. ಸೊ ನಾವು ಸಹ ಗುಬ್ಬಚ್ಚಿ ಥರನೇ ಅಂದವಾಗಿ ಎಲ್ಲರ ಬಾಳನ್ನು ಬೆಳಗೋಣ. ಬಾಲ್ಯದಲ್ಲಿ ಅಚ್ಚರಿ ಮೂಡಿಸುವಂತಹ ಅದರ ಚೂಚು ಧ್ವನಿ ಕೇಳುತ್ತಾ ಅಷ್ಟು ಚಿಕ್ಕದಾದರೂ ಬಾನೆತ್ತರಕ್ಕೆ ಹಾರುವ ನನ್ನ ಪ್ರೀತಿಯ ಗುಬ್ಬಚ್ಚಿ, ನಾನು ನಲಿಯುತ್ತಿರುವ ದಿನಗಳೂ ಇಲ್ಲ, ಗುಬ್ಬಚ್ಚಿಯೂ ಇಲ್ಲ. ನೋಡಿ, ನಾನು ಈ ಗುಬ್ಬಚ್ಚಿಯನ್ನು ನೋಡಿಬಿಟ್ಟು ಎಲ್ಲೋ ಒಂದು ಕ್ಷಣ ಮಗುವಾಗಿ ಹೋಗಿದ್ದೆ ಅಂತ ಅನಿಸುತ್ತೆ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಇದು ಕೊನೆಗೆ ಅದರ ಗ್ರೋತಿನ ವಿಡಿಯೋ. ಅದರಲ್ಲೇ ಬೆಳೆದು ಅದರಲ್ಲೇ, ಆದರೆ ಹಾರಿ ಹೋಗುವಾಗ ನನಗೆ ವಿಡಿಯೋ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದರೆ ಅದ್ರ ಪಾಡಿಗೆ ಅದು ಹಾರೋಯಿತು. ಬಟ್ ಇಲ್ಲೇ ರಕ್ಷಣೆ ಪಡೆದು ಇಲ್ಲೇ ಬೆಳೆದಿದ್ದು ತುಂಬಾ ಸಂತೋಷವಾಯಿತು. ಧನ್ಯವಾದಗಳು.